ಎರಡನೇ ಸಲ ನೋಡ್ತಾ ಇರೋದು ಪೇಡ್ ಪ್ರೀಮಿಯರ್. ಆಕ್ಚುಲಿ ನಿನ್ನೆ ಪೇಡ್ ಪ್ರೀಮಿಯರ್ ಅಲ್ಲಿ ನೋಡಿದಾಗ ಒರೈನ್ ಬಾಲ್ ಅಲ್ಲಿ ನೋಡಿದಾಗ, ಬಟ್ ಇವತ್ತು ನಿಜವಾದ ಆಡಿಯನ್ಸ್ ಜೊತೆ ಸಿನಿಮಾ ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗುತ್ತೆ ಸಿನಿಮಾ ನೋಡಿ. ಎರಡನೇದು ಜನ ಸೆಕೆಂಡ್ ಹಾಫ್ ಅಲ್ಲಿ ರಿಯಾಕ್ಟ್ ಮಾಡ್ತಾ ಇರೋ ರೀತಿ ಅಥವಾ ಕಿರ್ಚಾಡ್ತಾ ಇರೋ ರೀತಿ ಅಥವಾ ಬೇಗ ಇದ್ ಮಾಡೋ ಅಂತ ಹೇಳ್ತಾ ಇರೋ ರೀತಿ ಒಂದ್ ಅರ್ಥ ಆಗುತ್ತೆ. ಆಡಿಯನ್ಸ್ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ ಸಿನಿಮಾಗೆ. ಸೊ ತುಂಬಾ ಖುಷಿ ಆಗುತ್ತೆ, ಅವನಿಗೋಸ್ಕರ ತುಂಬಾ ಖುಷಿ ಆಗುತ್ತೆ. ಖುಷಿ ವಿಚಾರ ಏನಂದ್ರೆ ಎರಡನೇ ಚಿತ್ರದಲ್ಲಿ ತುಂಬಾ ದೊಡ್ಡ ದಿಗ್ಗಜರ ಜೊತೆ ಕೆಲಸ ಮಾಡೋ ಅವನಿಗೆ ಅವಕಾಶ ಸಿಕ್ತು. ದ ಬೆಸ್ಟ್ ಇಮೋಷನ್ ವಾಸ್ when I saw him working with ರಾಘವಣ್ಣ ಸರ್. ನಮ್ಮ ತಂದೆ ಕೆಲಸ ಮಾಡಿರೋ ಒಬ್ರವರು. ಸೊ ಅಂಡ್ ಜಗಪತಿ ಬಾಬು ಅಂಡ್ ಕಿಶೋರ್, I'm a very big fan, ಪ್ರತಿಯೊಬ್ಬರಿಗೂ ಗೊತ್ತು. ಸೊ ಖುಷಿ ಆಗುತ್ತೆ that ಅವನಿಗೆ ಈ ತರ ಬ್ರೇಕ್ ಸಿಕ್ತು. I'm very thankful to Tarun, I'm very thankful to the entire team and Puneet sir. ನಿಜವಾಗ್ಲೂ he's a different vision of a director. So ತುಂಬಾ ಖುಷಿ ಆಗುತ್ತೆ. Very very happy for the team. ಪ್ರಿಯಾಂಕಂಗ್ ಒಳ್ಳೇದಾಗ್ಲಿ, ರಾಣಂಗ್ ಒಳ್ಳೇದಾಗ್ಲಿ, ಈ ಒಂದು ಏಳುಮಲೆ ತಂಡಕ್ಕೆ ತುಂಬಾ ಒಳ್ಳೇದಾಗ್ಲಿ. ಮೇಡಮ್ 2003 ನಲ್ಲಿ ನಡೆದಂತ ಒಂದು ರಿಯಲ್ ಆ ಇನ್ಸಿಡೆಂಟ್ ಎಲ್ಲರಿಗೂ ಗೊತ್ತಿರುವಂತದ್ದು. ಆ ಇನ್ಸಿಡೆಂಟ್ ಅಲ್ಲಿ ಒಂದು ಲವ್ ಸ್ಟೋರಿ ಬರುವಂತದ್ದು ಅಷ್ಟು ಈಸಿ ಕೆಲಸ. ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅನಿಸ್ತು ನನಗೆ. ಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ 2003 ಅಲ್ಲಿ ಒಂದ್ ರಾತ್ರಿಯಲ್ಲಿ ನಡೆದಿರೋ ಕಥೆನ ಈ ಚಿತ್ರಕ್ಕೆ ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡು ಹೋದ್ರು. ಅಂಡ್ ಐ ಥಿಂಕ್ ಅದೇ ಒಂದು ಹೈಲೈಟ್ ಅನ್ಸುತ್ತೆ ಸಿನಿಮಾ ಅಲ್ಲಿ. ಇಷ್ಟು ಸೂಪರ್ ಆಗಿ ಮಾಡಿರೋದು, ಇಷ್ಟು ಸೂಪರ್ ಆಗಿ ಬ್ಲೆಂಡ್ ಆಗಿರೋದು. ಐ ಲವ್ ಹೇಳ್ತಾ ಇದ್ರು ಮನೆಗೆ ಹೋದ್ಮೇಲೆ ನಿನ್ನೆ ರಾತ್ರಿ ಮನೆಗೆ ಹೋದ್ಮೇಲೆ ಕಣ್ಣಲ್ಲಿ ಬಂತು. ಅಲ್ಲ ಅಲ್ಲೇ ಅತ್ತೆ, ಬಟ್ ಆ ಒಂದು ರಿಯಾಕ್ಷನ್ ನೋಡಿ ಅಂದ್ರೆ ಇವತ್ತು ಅತ್ತೆ ಇವತ್ತು ಸಲನ್ ಮೇಡಮ್ ಹೇಳ್ತಾ ಇದ್ರು, ಬೈತಾ ಇದ್ರಿ ಚಿನ್ನಿಗೆ ಅಂತ ಹೇಳಿ, ನಿನ್ನಿಂದ ನಮ್ ತಮ್ಮ ಹಿಂಗ ಆದ. ಇನ್ಫ್ಯಾಕ್ಟ್ ನಂಗೆ ಪ್ರಿಯಾಂಕಾ ತುಂಬಾ ಇಷ್ಟ ಆಗುತ್ತೆ ಸಿನಿಮಾ ಅಲ್ಲಿ. ಅವ್ರಿಬ್ರದ್ದು ಬಾಂಡ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಮೊದಲನೇ ಬಾರಿ ಅವ್ರಿಬ್ರು ಒಬ್ರಿಗೊಬ್ರು ನೋಡಿ ಕಣ್ಣೀರ್ ಹಾಕಿದಾಗ ಎಲ್ಲಾರ್ಗೂ ಕಣ್ಣೀರ್ ಬಂದೇ ಬರುತ್ತೆ. ಓಕೆ, ಆಸ್ ಬಿಂಗ್ ಆಡಿಯನ್ಸ್ ಸಿನಿಮಾ ನೋಡಕ್ ಬರುವಂತ ಆಡಿಯನ್ಸ್ ಗೆ ಏನ್ ಇಷ್ಟಪಡ್ತಾರೆ ಏಳುಮಲೆ? ನನ್ಗೆ ಒಂದ್ ಹೇಳ್ತೀನಿ, ಹೊಸಬ್ರಿಗೆ ಯಾವತ್ತು ನಮ್ಮ ಕರ್ನಾಟಕದ ಜನ ಯಾವತ್ತು ಕೈ ಬಿಟ್ಟಿದ್ದಾರೆ, ಯಾವಾಗ್ಲೂ ಕೈ ಹಿಡಿದು ಮುಂದೆ ನಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ನನಗೂ ಅಷ್ಟೇ. ನಾನು ಮೊದಲನೇ ಬಾರಿ ಹೀರೋಯಿನ್ ಆದಾಗ ಮೊದಲನೇ 3-4 ಚಿತ್ರ ತುಂಬಾ ಪ್ರೀತಿ ತೋರಿಸಿದ್ರು. ಅದೇ ತರಾನೇ ಈ ತಂಡಕ್ಕೂ ಪ್ರೀತಿ ತೋರಿಸಿ ಬನ್ನಿ, ಏಳುಮಲೆ ಎಲ್ರು ನೋಡಿ, ಎಲ್ರು ಇಷ್ಟಪಡ್ತೀರಾ. ಇದೊಂದು ಫ್ಯಾಮಿಲಿ ಓರಿಯೆಂಟೆಡ್ ಚಿತ್ರ. ಸೊ ದಯವಿಟ್ಟು ಎಲ್ರು ಬನ್ನಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.